ಮಳೆಗಾಲ ಬಂತಂದರೆ ಸಾಕು ದೇವರನಾಡು ಕೇರಳದ ವೈನಾಡಿನಲ್ಲಿ ಗುಡ್ಡದ ಭೂತದ ಭೀತಿ ಎದುರಾಗ್ತದೆ. ಯಾಕಂದರೆ ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇರುವಂಥದ್ದು. ಈ ಬಾರಿಯೂ ಸಹ 2026ರಲ್ಲಿ ಕಲಾಡಿ ಗ್ರಾಮದ ಬಳಿ ಏನು ಸುರಂಗದ ಕಾಮಗಾರಿ ನಡೀತಾ ಇತ್ತು, ಅಲ್ಲಿ ಸಾಕಷ್ಟು ಅವಘಡ ಸಂಭವಿಸಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು. ಇದೇ ರೀತಿಯಾಗಿ 2024ರಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಬೆಟ್ಟಕ್ಕೆ ಬೆಟ್ಟವೇ ಕುಸಿದು ಸಾಕಷ್ಟು ಅನಾಹುತಗಳಾಗಿತ್ತು. ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿತ್ತು. ನಾನೀಗ ಆ ಕಲಾಡಿ ಗ್ರಾಮದ ಬಳಿ ಏನು ದುರಂತ ನಡೀತು ಅಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಬಾರಿ ಅಂದರೆ ಸಾಮಾನ್ಯವಾಗಿ ಪ್ರಕೃತಿ ಮುನಿಸಿಕೊಂಡು ಪ್ರಕೃತಿ ದತ್ತವಾದಂತಹ ವಿಕೋಪಗಳು ಆಗ್ತಾ ಇತ್ತು. ಆದರೆ ಈ ಬಾರಿ ಆದಂಥದ್ದು ಮ್ಯಾನ್ ಮೇಡ್ ಡಿಸಾಸ್ಟರ್, ಅಂದರೆ ಮನುಷ್ಯನ ಆ ಒಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನದಿಂದಾಗಿಯೇ ಈ ಒಂದು ಅವಘಡ ಸಂಭವಿಸಿದಂಥದ್ದು. ಸಾಕಷ್ಟು ಸಾವು ನೋವುಗಳು ಆಗಿದ್ದಂಥದ್ದು. ಈ ಸ್ಥಳವನ್ನು ನೀವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಸುರಂಗದ ಕಾಮಗಾರಿಯನ್ನು ಕೈಗೊಂಡಂಥದ್ದು. ಸುರಂಗದ ಕಾಮಗಾರಿಯನ್ನು ಸಾಕಷ್ಟು ತಿಂಗಳುಗಳಿಂದ ಇಲ್ಲಿ ನಡೆಸ್ತಾ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಆ ಸುರಂಗ ಮಾರ್ಗದ ಅಂದರೆ ಟನಲನ್ನು ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ. ಯಾಕಂದರೆ 20 ಕಿಲೋಮೀಟರನ್ನು ತಪ್ಪಿಸೋಕ್ಕೋಸ್ಕರ ಸಾವಿರಾರು ಕೋಟಿಯ ಈ ಒಂದು ಕಾಮಗಾರಿಯನ್ನು ಯಾಕೆ ನಡೆಸಬೇಕಾಗಿತ್ತು? ಯಾಕಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,000 ಕೋಟಿಯನ್ನು ವೆಚ್ಚ ಮಾಡ್ತಾ ಇರುವಂಥದ್ದು 20 ಕಿಲೋಮೀಟರ್ನ ರಸ್ತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ. ಅದು ಅವಶ್ಯಕತೆ ಇದೆ. ಯಾಕಂದರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಈ ಪ್ರದೇಶ ಆಗಿತ್ತು. ಮತ್ತು ಇಲ್ಲಿ ಕಾಮಗಾರಿ ಆರಂಭಿಸಿದ್ರು ಸಹ ಅದನ್ನ ವೈಜ್ಞಾನಿಕವಾಗಿ ಮಾಡುವಂಥ ಕೆಲಸ ಆಗಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಈ ಒಂದು ಬೆಟ್ಟ ನೀವೇನು ನೋಡ್ತಾ ಇದ್ದೀರಾ, ಆರಂಭದಲ್ಲಿ ಕುಸಿತ ಕಂಡಂತಹ ಸ್ಥಳ ಏನಿದೆ ಅಲ್ಲಿಂದ ಮಣ್ಣು ಇಳಿಜಾರು ಪ್ರದೇಶಕ್ಕೆ ಬಂದರೂ ಸಹ ಹೆಚ್ಚಿನ ಅನಾಹುತ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಟನಲ್ನ ನಿರ್ಮಾಣಕ್ಕಾಗಿ ತೆಗೆದಿದ್ದಂತಹ ಕಾಮಗಾರಿಯ ಮಣ್ಣನ್ನು ಇಲ್ಲೇ ಶೇಖರಿಸಲಾಗಿತ್ತು, ಅದು ಅವೈಜ್ಞಾನಿಕವಾಗಿ. ಮತ್ತು ಈ ಮಳೆಗಾಲ ಆರಂಭವಾದ ತಕ್ಷಣ ಮತ್ತು ವಿಪರೀತವಾದಂಥ ಮಳೆ ಆದ ತಕ್ಷಣ ಜಿಲ್ಲಾಡಳಿತ ಈ ಬಗ್ಗೆ ಸೂಚನೆಯನ್ನು ನೀಡಿತ್ತು, ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಹೇಳಿತ್ತು. ಹೀಗಾಗಿ ಕಾಮಗಾರಿಯನ್ನೇನೋ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಕೆಲ ಕಾರ್ಮಿಕರು ಎಲ್ಲರೂ ಸಹ ಇದೇ ಸ್ಥಳದಲ್ಲಿ ಇದ್ದರು. ಮತ್ತು ಮತ್ತೊಂದು ಗಂಭೀರವಾದ ಸೂಚನೆಯನ್ನು ನೀಡಲಾಗಿತ್ತು. ಅದೇನಂದರೆ ಇಲ್ಲಿ ಶೇಖರವಾಗಿರುವಂತಹ ಏನು ಮಣ್ಣು ಕಾಣ್ತಾ ಇದೆ, ಒಂದು ಆ ಭಾಗದಲ್ಲಿ ಆ ಟಾರ್ಪಾಲನ್ನು ಮುಚ್ಚಿ ಇಟ್ಟಿರುವಂತಹ ಆ ಮಣ್ಣೇನಿದೆ ಅದು, ಮತ್ತು ಅದೇ ಮಾದರಿಯಲ್ಲಿ ಎಡಭಾಗದಲ್ಲಿ ಏನೇನು ಈ ಗುಡ್ಡದ ಮಣ್ಣು ಕುಸಿತ ಆಗಿದೆ ಆ ಸ್ಥಳದಲ್ಲೂ ಸಹ ಶೇಖರಣೆ ಮಾಡಿ ಇಡಲಾಗಿತ್ತು. ಜಿಲ್ಲಾಡಳಿತದಿಂದ ಬರವಣಿಗೆಯಲ್ಲಿ ಲಿಖಿತ ರೂಪದಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು, ಆ ಮಣ್ಣನ್ನು ತೆರವುಗೊಳಿಸಿ ಬೇರೆ ಕಡೆಗೆ ಹಾಕಿ, ಇಲ್ಲವಾದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಮಳೆಯ ಅಬ್ಬರ ಆರ್ಭಟ ಜೋರಾಗಿರುತ್ತೆ, ಈ ರೀತಿಯಾದಂತಹ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಯಾರೂ ಸಹ ಅದನ್ನು ಪಾಲಿಸಿರಲಿಲ್ಲ ಮತ್ತು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಅದೇ ಕಾರಣಕ್ಕಾಗಿ ಅದೇ ಮಣ್ಣು ಈಗ ಇಲ್ಲಿ ಅಂದರೆ ಆ ಒಂದು ಬೆಟ್ಟದ ಮಣ್ಣಿನ ಜೊತೆಗೆ ಸೇರಿಕೊಂಡು ಇಂತಹ ಒಂದು ದೊಡ್ಡ ಅನಾಹುತ ಆಗಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಯಾಕಂದರೆ ಅದಕ್ಕೆ ಕಾರಣಕ್ಕೆ ನಾನು ಹೇಳುವಂಥದ್ದು ಮ್ಯಾನ್ ಮೇಡ್ ಡಿಸಾಸ್ಟರ್. ಯಾಕಂದರೆ ಪ್ರಕೃತಿ ಮುನಿದು ಆದಂತಹ ವಿಕೋಪಗಳನ್ನು ಕೇರಳ ವಯನಾಡು ಸಾಕ್ಷೀಭೂತವಾಗಿದೆ. ಆದರೆ ಈ ಬಾರಿ ಇಲ್ಲಿದ್ದಂತಹ ಜನರ ಒಂದು ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದಾಗಿ ಅಮೂಲ್ಯವಾದಂತಹ ಪ್ರಾಣಗಳು ಕಳೆದು ಹೋಗಿರುವಂಥದ್ದು. ಹೀಗಾಗಿ ಇದು ಎಚ್ಚರಿಕೆಯ ಗಂಟೆ ಆಗಬೇಕು, ಎಲ್ಲರಿಗೂ ಪಾಠವಾಗಬೇಕು. ಯಾಕಂದರೆ ವೈನಾಡಿನ ಮಣ್ಣು ಅದೇ ರೀತಿಯಾಗಿರುವಂಥದ್ದು ಸಾಕಷ್ಟು ಅಂದರೆ ಸಡಿಲವಾಗಿರುವಂಥದ್ದು. ಒಂದು ಕಡೆ ಪ್ರಕೃತಿಯನ್ನು ನಾಶ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯಾದಂಥ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಇದ್ದರೆ ಇಂತಹ ಅವಘಡಗಳು ಮತ್ತಷ್ಟು ಸಂಭವಿಸ್ತವೆ, ಅಮೂಲ್ಯ ಜೀವಗಳು ಬಲಿಯಾಗ್ತವೆ. ಸಂಬಂಧಪಟ್ಟವರು ಈಗಲೇ ಎಚ್ಚೆತ್ತುಕೊಳ್ಬೇಕು. ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರದ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ದೌರ್ಜನ್ಯ ನಿಲ್ಲಬೇಕು. ಆಗ ಮಾತ್ರ ಇಂತಹ ಅವಘಡಗಳಿಗೆ ಶಾಶ್ವತವಾದಂತಹ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ವಯನಾಡು.